63ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಚೀಲದಲ್ಲಿ ಬಿಳಿ, ಕಪ್ಪು ಮತ್ತು ಕೆಂಪು ಚೆಂಡುಗಳು ಮಾತ್ರ ಇವೆ. ಯಾದೃಚ್ಛಿಕವಾಗಿ ಒಂದು ಚೆಂಡನ್ನ ತೆಗೆಯಲಾಗಿದೆ. ಬಿಳಿ ಚೆಂಡು ತೆಗೆಯುವ ಸಂಭವನೀಯತೆಯು 3/10 ಹಾಗೂ ಕಪ್ಪು ಚೆಂಡು ತೆಗೆಯುವ ಸಂಭವನೀಯತೆ 2/5 ಆಗಿದೆ. ಕೆಂಪು ಚೆಂಡುಗಳನ್ನ ಹೊರತೆಗೆಯುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಚೀಲದಲ್ಲಿ 20 ಕಪ್ಪು ಚೆಂಡುಗಳಿದ್ದರೆ ಆ ಚೀಲದಲ್ಲಿನ ಚೆಂಡುಗಳ ಒಟ್ಟು ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವಾಗ್ಲೂ ನೋಡಿ, ಪ್ರಾಥಮಿಕ ಘಟನೆಗಳ ಮೊತ್ತ ಯಾವಾಗ್ಲೂ ಏನಾಗಿರುತ್ತೆ, ಒಂದಾಗಿರುತ್ತೆ. ಸೊ ಇಲ್ಲಿ ಬಿಳಿ ಚೆಂಡುಗಳನ್ನ ತೆಗೆಯುವ ಸಂಭವನೀಯತೆ ಪ್ಲಸ್ ಕಪ್ಪು ಚೆಂಡುಗಳನ್ನ ತೆಗೆಯುವ ಸಂಭವನೀಯತೆ ಪ್ಲಸ್ ಕೆಂಪು ಚೆಂಡುಗಳನ್ನ ತೆಗೆಯುವ ಸಂಭವನೀಯತೆ, ಇವುಗಳ ಮೊತ್ತ ಯಾವಾಗ್ಲೂ ಏನಾಗಿರುತ್ತೆ, 1 ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಪಿ ಆಫ್ ವೈಟ್ ಪ್ಲಸ್ ಪಿ ಆಫ್ ಬ್ಲ್ಯಾಕ್ ಪ್ಲಸ್ ಪಿ ಆಫ್ ರೆಡ್ ಯಾವಾಗ್ಲೂ ಏನಾಗಿರುತ್ತೆ, 1 ಆಗಿರುತ್ತೆ. ಸೊ ಇಲ್ಲಿ ಬಿಳಿ ಚೆಂಡು ತೆಗೆಯುವ ಸಂಭವನೀಯತೆ ಏನು, 3/10 ಪ್ಲಸ್ ಕಪ್ಪು ಚೆಂಡು ತೆಗೆಯುವ ಸಂಭವನೀಯತೆ 2/5 ಪ್ಲಸ್ ಪಿ ಆಫ್ ರೆಡ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇದೇನಾಗುತ್ತೆ ಹೇಳಿ, ಸೊ ಇವುಗಳ ಲಸ ಅಂತ ತೆಗೆದ್ರೆ ಸೊ ಇವುಗಳ 3/10. ಸೊ ಇಲ್ಲಿ ಛೇದವನ್ನ ಸಮಗೊಳಿಸೋಣ, 4/10 ಆಗತ್ತೆ ಪ್ಲಸ್ ಪಿ ಆಫ್ ಆರ್ ಇಸ್ ಈಕ್ವಲ್ ಟು 1. ಸೊ ಇಲ್ಲಿ ಇದನ್ನ ಕೂಡಿದಾಗ 7/10 ಪ್ಲಸ್ ಪಿ ಆಫ್ ಆರ್ ಅಂದ್ರೆ ರೆಡ್ ಬರುವ ಸಂಭವನೀಯತೆ ಇಸ್ ಈಕ್ವಲ್ ಟು 1. ಸೊ ಇಲ್ಲಿ ರೆಡ್ ಬರುವ ಸಂಭವನೀಯತೆ ಇಸ್ ಈಕ್ವಲ್ ಟು 1 ಮೈನಸ್ 7/10 ಆಗತ್ತೆ. ಸೊ ಇದೇನಾಗತ್ತೆ, 10 - 7/10. ಸೊ ಎಷ್ಟು ಬರುತ್ತೆ, 3/10 ಆಗತ್ತೆ. ಸೊ 3/10 ಯಾವ್ದು ಹೇಳಿ, ರೆಡ್ ಬರುವ ಸಂಭವನೀಯತೆ ಎಷ್ಟು ಹೇಳಿ, 3/10 ಬಂದಿದೆ. ಸೊ ಈಗ ಕೆಂಪು ಒಂದು ಚೀಲದಲ್ಲಿ 20 ಕಪ್ಪು ಚೆಂಡುಗಳಿದ್ದರೆ ಆ ಚೀಲದಲ್ಲಿನ ಚೆಂಡುಗಳ ಒಟ್ಟು ಸಂಖ್ಯೆ ಬೇಕು. ಸೊ ಇಲ್ಲಿ ನಾವೀಗ ಏನ್ ಮಾಡಿದ್ವಿ, ಕೆಂಪು ಚೆಂಡುಗಳ ಸಂಭವನೀಯತೆಯನ್ನ ಕಂಡು ಹಿಡಿದ್ವಿ. ಎಷ್ಟು, 3/10 ಬಂದಿದೆ ನಮ್ಗೆ. ಸೊ ಈಗ ಇಲ್ಲಿ ನೋಡಿ, 20 ಚೆಂಡುಗಳಿದೆ, ಯಾವುದು ಕಪ್ಪು ಚೆಂಡುಗಳು 20 ಇದೆ ಅಲ್ವಾ. ಸೊ ಇಲ್ಲಿ ಪಿ ಆಫ್ ಬ್ಲ್ಯಾಕ್ ಇಸ್ ಈಕ್ವಲ್ ಟು ಕಪ್ಪು ಬರುವ ಸಂಭವನೀಯತೆ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಲ್ವಾ. ಸೊ ಇಲ್ಲಿ ಬಿಳಿ ಚೆಂಡು ಬರುವ ಕಪ್ಪು ಚೆಂಡು ಬರುವ ಸಂಭವನೀಯತೆ 2/5 ಅಂತ ಇದೆ. ಓಕೆ, ಸೊ ಇಲ್ಲಿ ಕಪ್ಪು ಚೆಂಡು ಬರುವ ಸಂಭವನೀಯತೆ 2/5 ಇಸ್ ಈಕ್ವಲ್ ಟು ಕಪ್ಪು ಚೆಂಡುಗಳೆಷ್ಟಿದೆ, 20 ಅಲ್ವಾ. ಚೀಲದಲ್ಲಿ ಒಟ್ಟು ಕಪ್ಪು ಚೆಂಡುಗಳೆಷ್ಟಿದೆ, 20 ಇದೆ. ಸೊ 20 ಡಿವೈಡೆಡ್ ಬೈ ಎನ್ ಆಫ್ ಎಸ್. ಸೊ ಈಗ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 20 × 5 ಡಿವೈಡೆಡ್ ಬೈ 2. 2 1 2 10. ಸೊ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 5 10 50. ಹಾಗಾಗಿ ಇಲ್ಲಿ ಕೆಂಪು ಚೆಂಡನ್ನ ಹೊರತೆಗೆಯುವ ಸಂಭವನೀಯತೆ 3/10 ಮತ್ತು ಚೀಲದಲ್ಲಿರುವ ಒಟ್ಟು ಚೆಂಡುಗಳ ಸಂಖ್ಯೆ ಎಷ್ಟಾಯ್ತು ಹೇಳಿ, 50 ಆಗತ್ತೆ ಮಕ್ಕಳು.